ಭಾಗದ ನಡೆದಾಡುವ ದೇವರೆಂದೇ ಪ್ರಖ್ಯಾತಿ ಪಡೆದ ಶ್ರೀ ಗುರು ಚನ್ನಮಲ್ಲೇಶ್ವರರ ರಥೋತ್ಸವವು ಬಹು ಅದ್ಧೂರಿಯಾಗಿ ನಡೆಯಿತು. ಹೌದು ವೀಕ್ಷಕರೇ, ಕಲಬುರಗಿ ಜಿಲ್ಲೆಯಲ್ಲಿ ಪ್ರಸಿದ್ಧಿ ಪಡೆದ ಧಾರ್ಮಿಕ ಕೇಂದ್ರಗಳಲ್ಲಿ ಒಂದಾದ ಈ ಮಠವು ಅಫಜಲಪುರ ತಾಲೂಕಿನ ಬಡದಾಳ ಗ್ರಾಮದಲ್ಲಿ ಸಹಸ್ರಾರು ಭಕ್ತರ ಪಾಲಿನ ಆರಾಧನಾ ಕೇಂದ್ರವಾಗಿದೆ. ಬೇಡಿದವರಿಗೆ ಬೇಡಿದ್ದನ್ನೇ ಕರುಣಿಸುವ ಮಹಿಮಾಮೂರ್ತಿ ಗುರು ಚನ್ನಮಲ್ಲೇಶ್ವರರ ಬೆಳ್ಳಿ ಅಡ್ಡ ಪಲ್ಲಕ್ಕಿಯು ಬಹು ವಿಜೃಂಭಣೆಯಿಂದ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ವಿವಿಧ ವಾದ್ಯ ವೈಭವಗಳೊಂದಿಗೆ ಜರುಗಿತು. ಅದೇ ದಿನ ಸಾಯಂಕಾಲ 7 ಗಂಟೆಗೆ ಪವಾಡ ಪುರುಷ ಶ್ರೀ ಗುರು ಚನ್ನಮಲ್ಲೇಶ್ವರರ ಭವ್ಯ ರಥೋತ್ಸವ ನಡೆಯಿತು. ರೈತರು ಬೆಳೆದ ಜೋಳದ ಹಸಿರು ದಂಟು ಹಾಗೂ ಕಬ್ಬುಗಳಿಂದ ಶೃಂಗಾರಗೊಂಡ ರಥೋತ್ಸವ ರೈತರ ಸಂಕೇತವಾಗಿ ಕಂಗೊಳಿಸುತ್ತಿತ್ತು. ಚಾಂದಾ ನದಾಫ್, ಶ್ರೀ 24 ನ್ಯೂಸ್ ಕನ್ನಡ, ಆಳಂದ. ಶ್ರೀ ಗುರುಭ್ಯೋ ನಮಃ. ಚನ್ನಮಲ್ಲೇಶ್ವರ ಜಾತ್ರಾ ಭಾಳಷ್ಟು ಸುಂದರವಾಗಿ ನಡೀತಾ ಇದೆ. ಪ್ರತಿ ವರ್ಷವೂ ಕೂಡ ಪಂಚಮಿ, ಮಾರ್ಗಶಿರ ಮಾಸ ಪಂಚಮಿ ಎಂದು ಜಾತ್ರೆ ಅನಾದ ಕಾಲದಿಂದ ನಡ್ಕೊಂಡು ಬಂದಿರತಕ್ಕಂಥದ್ದು. ಈ ನಮ್ಮ ಜಾತ್ರೆ ರೈತ ಪರವಾಗಿರ್ತಕ್ಕಂಥ ರೈತರು ಬೆಳೆಯನ್ನು ತಂದು ದಂಟು ಕಟ್ಟಿ ತೇರನ್ನು ಶೃಂಗಾರ ಮಾಡ್ತಕ್ಕಂಥದ್ದು ಇದೊಂದು ಪದ್ಧತಿ ಇದೆ. 800 ಬಹುತೇಕ 900 ವರ್ಷಗಳ ಪರ್ಯಂತರವಾಗಿ ಮಠದ ಇತಿಹಾಸವನ್ನು ಪರಂಪರೆಯನ್ನು ನಡ್ಕೊಂಡು ಬಂದಿರತಕ್ಕಂಥದ್ದು. ನಮ್ಮ ಮಠ ಇವತ್ತು ರೈತರಿಗಾಗ್ಬೋದು ಎಲ್ಲ ಜನರಿಗೂ ಕೂಡ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡ್ತದೆ. ಎಲ್ಲ ಜನರು ಕೂಡ ಮಠಕ್ಕೆ ಬರ್ತಿದ್ದಾರೆ, ಹೋಗ್ತಿದ್ದಾರೆ, ಮಠದ ಜೊತೆಗೆ ಸಂಪರ್ಕ ಒಳ್ಳೆಯದು ಇಟ್ಕೊಂಡಿದ್ದಾರೆ. ಈ ಕಾರ್ಯವನ್ನು ಸರ್ವಕಾಲಕ್ಕೂ ಕೂಡ ಹಿಂಗೆ ನಡ್ಕೊಂಡು ಹೋಗಲಿ, ಅವ್ರಿಗೆ ಚನ್ನಮಲ್ಲೇಶ ಉತ್ತರೋತ್ತರವಾಗಿರ್ತಕ್ಕಂಥ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹಾರೈಸಿ 2 ಮಾತಿಗೆ ನಾವು ಕೊಡೋಣ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.